ಇನ್ನೇನು IPL ಕ್ರೇಜ್ ಮುಗಿತಾ ಬಂತು. ಇನ್ನು ಎಲ್ಲರೂ ಕಾಯೋದೇ ಒಂದು ಬಿಗ್ ಬಾಸ್ಗೋಸ್ಕರ. ಬಿಗ್ ಬಾಸ್ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇನ್ನೇನು ಕೇವಲ 1.5-2 ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮಾಡ್ತಿರುವಂಥ ಕಂಟೆಸ್ಟೆಂಟ್ಸ್ಗಳು ಯಾರು, ಸೊ ಆಯ್ಕೆ ಆಗಿರುವಂಥವ್ರು ಯಾರು, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಸೀಸನ್ನಲ್ಲೂ ಕೂಡ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 13ನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಅದು ಎಲ್ರಿಗೂ ಕೂಡ ತುಂಬ ಖುಷಿಯಾದ ಸಂಗತಿ. ಯಾಕಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರಂತ ಅವರ ರೀತಿ ನಡೆಸ್ಕೊಡುವಂಥವ್ರು ಯಾರೂ ಸಿಗೋದಿಲ್ಲ. ಖಡಕ್ ಕದರ್ ಆಗಿ ಸೊ ಆ ಒಂದು ಸ್ಥಾನಕ್ಕೆ ಅವರೇ ಸೂಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿ ಅಭ್ಯರ್ಥಿಗಳು ಯಾರ್ಯಾರು ಆಯ್ಕೆಯಾಗಿದ್ದಾರೆ, ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನೋಡ್ಬೇಕಪ್ಪ ಅಂತ ಅಂದರೆ ಮಧುಶ್ರೀ ಭೈರಪ್ಪ. ಹೌದು ಸ್ನೇಹಿತರೆ, ಮಧುಶ್ರೀ ಭೈರಪ್ಪ ಅವರು ಈ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೀರಿಯಲ್ ಕೋಟಾದಿಂದ ಇವರು ಆಯ್ಕೆಯಾಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಟ್ರೆಂಡ್ ನಲ್ಲಿ ಇರುವಂತ ಇವರು ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆಯಾಗಿದ್ದಾರೆ. ಸೊ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆ ಆಗಿದ್ದಂತೆ. ಸೊ ಸೀರಿಯಲ್ ನಲ್ಲಿ ತುಂಬಾ ಚೆನ್ನಾಗಿ ಪಾತ್ರಗಳನ್ನ ಮಾಡಿ ಬಿಗ್ ಬಾಸ್ ಸೀಸನ್ 13ಗೆ ಇವರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಇನ್ನು ಎರಡನೇ ಕಂಟೆಸ್ಟೆಂಟ್ ಆಗಿ ಯಾರು ಬರ್ತಾರೆ ಅಪ್ಪ ಅಂತಂದ್ರೆ ಇಲ್ಲಿ ವರುಣ್ ಆರಾಧ್ಯ. ಹೌದು ಸ್ನೇಹಿತರೆ, ವರುಣ್ ಹಾಗೆ ವರ್ಷ ಅವರು ಬರ್ತಾ ಇದ್ದಾರೆ. ಸೊ ಯಾಕೆ ಇಬ್ಬರನ್ನು ಒಂದೇ ಸೀಸನ್ ನಲ್ಲಿ ಹಾಕಿದ್ದಾರಪ್ಪ ಅಂತಂದ್ರೆ ತುಂಬಾ ಇವರಿಬ್ಬರ ನಡುವೆ ಕಾಂಟ್ರವರ್ಸಿ ಆಗಿ ಇವರಿಬ್ಬರು ಬೇರೆ ಬೇರೆ ಆಗಿದ್ದಾರೆ. ಅದಕ್ಕೆ ಇವರಿಬ್ಬರು ಒಂದೇ ಸೀಸನ್ ನಲ್ಲಿ ಹಾಕಿ TRP ಅನ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಸೊ ಇವರಿಬ್ಬರನ್ನು ಒಂದೇ ಸೀಸನ್ ನಲ್ಲಿ ಹಾಕಿದ್ದಾರೆ. ಇವರಿಬ್ಬರನ್ನು ಒಂದೇ ಸೀಸನ್ ನಲ್ಲಿ ಹಾಕಿ TRP ಲೆವೆಲ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳುವ ವಿಚಾರದಲ್ಲಿ ಕಲರ್ಸ್ ಕನ್ನಡ ಈ ರೀತಿಯ ವಿಚಾರದಲ್ಲಿ ಇದೆ. ಸೊ ಇವರೊಬ್ಬರನ್ನ ಇದೇ ಸೀಸನ್ 13 ನ ಕಂಟೆಸ್ಟೆಂಟ್ಸ್ ಗಳಾಗಿ ಹಾಕಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಯಾರು ಅಪ್ಪ ಅಂತಂದ್ರೆ ನೋಡ್ಬೇಕಪ್ಪ ಅಂತಂದ್ರೆ ರಾಮಾಚಾರಿ ಖ್ಯಾತಿಯ ರಾಮಾಚಾರಿ ಸೀರಿಯಲ್ ನಟಿಸಿರುವಂತ ನಟ. ಹೌದು ಸ್ನೇಹಿತರೆ, ರಾಮಾಚಾರಿ ಹೀರೋ ಆಗಿರುವಂತ ಅವರು ಕೂಡ ಈಗ ಬಿಗ್ ಬಾಸ್ ಸೀಸನ್ 13 ನ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದಾರೆ. ಇನ್ನು ಅವರ ಸಹಪಾಠಿಯಾದಂತಹ ಬಿಗ್ ಬಾಸ್ ಸೀಸನ್ ನಲ್ಲಿ ಅವರು ಬರ್ತಾ ಇಲ್ಲ. ಯಾರಪ್ಪ ಅಂತಂದ್ರೆ ಮೌನ ಅವರು ಈ ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾ ಇಲ್ಲ. ಸೊ ಆಲ್ರೆಡಿ ಅವರು ಯಾವುದೇ ಬೇರೆ ಶೋ ನಲ್ಲಿ ಆಯ್ಕೆ ಆಗಿದ್ದಾರಂತೆ, ಬೇರೆ ಶೋ ನಲ್ಲಿ ಭಾಗಿಯಾಗಿದ್ದಾರಂತೆ. ಸೊ ಅದಕ್ಕಾಗಿ ಅವರು ಈ ಸೀಸನ್ಗೆ ಬರೋಕೆ ಆಗ್ತಿಲ್ಲ. ಇನ್ನು ಸೀನಿಯರ್ ಸಿಟಿಸನ್ ಆಗಿ ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಪ್ರತಿ ಬಾರಿಯೂ ಹೆಸರು ಕೇಳಿ ಬರ್ತಾ ಇದ್ದಂತೆ ಈ ಬಾರಿಯೂ ಕೂಡ ಸುಧಾರಾಣಿ ಹಾಗೆ ಪ್ರೇಮ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಬಿಗ್ ಬಾಸ್ ನೋಡುವವರು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ, ಯಾವ ರೀತಿಯಾಗಿ ಇಷ್ಟಪಡ್ತಾರೆ ಅಪ್ಪ ಅಂತಂದ್ರೆ ಸೀನಿಯರ್ ಸಿಟಿಸನ್ ಆದ ಮಾತ್ರಕ್ಕೆ ಅವರು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ, ಚೆನ್ನಾಗಿ ಆಟವನ್ನ ಆಡಬೇಕು. ಸೊ ನಾನು ಗೆಲ್ತೀನಿ, ನಿಮ್ಮೊಡನೆ ನಾನು ಪೈಪೋಟಿಯನ್ನ ಮಾಡ್ತೀನಿ ಅಂತಕ್ಕಂಥವ್ರು ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಆಸೆ ಆಗಿದೆ. ಸೊ ಆದಷ್ಟು ಬೇಗ ಇನ್ನೂ ಕೂಡ ಕೆಲವೊಂದಿಷ್ಟು ಲಿಸ್ಟ್ಗಳು ಬರ್ತಾ ಇವೆ. ಇನ್ನು ಕೆಲವೊಂದಿಷ್ಟು ಲಿಸ್ಟ್ಗಳು ಕೂಡ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆ ಯಾರ್ಯಾರು ಆಗಿದ್ದಾರೆ ಅಂತಕ್ಕಂಥ ಲಿಸ್ಟ್ಗಳು ಬರ್ತಾ ಇವೆ. ಆದಷ್ಟು ಬೇಗ ನಾನು ನಿಮಗೆ ಈ ಚಾನಲ್ನಲ್ಲಿ ಅಪ್ಡೇಟ್ ಕೊಡಿಸ್ತಾ ಇರ್ತೀನಿ. ಸೊ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಈ ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮ್ಗೆ ಯಾರು ಇಷ್ಟ, ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.